ಮನ್ ಕಿ ಬಾತ್ ಮಾಡ್ತಾರೆ, ತಾಸುಗಟ್ಲೆ ವರ್ಷಗಟ್ಲೆ ಎಲ್ಲ ಎಲೆಕ್ಷನ್ಗಳು ಭಾಷಣ ಮಾಡ್ತಾರೆ. ಬರೀ ಇದಕ್ಕೆ ಇದಾರೆ ನಮ್ಮ ಪ್ರಧಾನಮಂತ್ರಿ. ಆಮೇಲೆ ಇಡೀ ಎಲ್ಲ ಸ್ಟೇಟ್ ಎಲೆಕ್ಷನ್ಗಳಲ್ಲಿ ಒಬ್ಬರು ಭಾಷಣಗಾರರು. ಯಾರು ನಮಗಿರಿ ಒಂದು ಆರ್ಡಿನರಿ ಯಾವುದೋ ಮಿನಿಸ್ಟರ್ ಆಗಿನಿ, ಯಾವುದೋ ಲೇಬರ್ ಮಿನಿಸ್ಟರ್ ಆಗಿ ನನಗೆ ಟೈಮ್ ಸಿಗಲ್ಲ 24 ತಾಸು. ಇವ್ರು ಇಡೀ ದೇಶ ತಿರುಗಾಡಿ, ಪ್ರಪಂಚಗಳನ್ನ ತಿರುಗಾಡಿ, ವರ್ಷದಲ್ಲಿ 100 ದಿವಸ ಹೊರ ದೇಶದಾಗ ಇದ್ದು ಇರೋ ದೇಶಗಳೆಲ್ಲ ಬರೀ ಎಲೆಕ್ಷನ್ ಮಾಡ್ಕೊಂಡು ದೇಶ ಹೆಂಗ್ ನಡೆಸ್ಬೋದು ಹೇಳ್ರಿ ನೋಡೋಣ. ಹೆಂಗ್ರಿ ದೇಶ ನಡೆಸ್ಬೋದು? ಎಲ್ಲನ ಇದೆಯಾ? ಮತ್ತೆ ಹೇಳ್ತಾರೆ 24 ತಾಸ್ನಾಗ 14 ತಾಸು ಕೆಲಸ ಮಾಡ್ತಾರಂತೆ. ಎಲ್ಲಿ ಐತಪ್ಪ 18 ತಾಸು ಕೆಲಸ ಮಾಡಿದ್ರೆ ಲೆಕ್ಕ ಬುಕ್ ಆಯ್ತಾ? ಕೇಳಕ್ಕೆ ಎಲ್ಲರಿಗೆ ಅಧಿಕಾರ ಐತ್ರಿ. ಈ ನೋಡ್ರಿ, ಈ ದೇಶ ಏನ್ ಬಿಜೆಪಿಗೆ ಕಾಂಗ್ರೆಸ್ ಸೀಮಿತ ಇರ್ತಕ್ಕಂಥ ದೇಶ ಅಲ್ಲ ಇದು. ಈ ದೇಶ ಪ್ರತಿಯೊಬ್ಬರ ದೇಶ ಇದೆ, ಪ್ರತಿಯೊಬ್ಬರಿಗೆ ಹಕ್ಕಿದೆ ವಿಚಾರ ಮಾಡ್ಲಿಕ್ಕೆ, ವಿಚಾರ ಕೇಳಲಿಕ್ಕೆ. ವಿಚಾರ ಕೇಳಿದ ತಕ್ಷಣ ದೇಶದ್ರೋಹಿ, ಹಿಂದೂ ವಿರೋಧಿ ಬರೀ ಇವೇನಾ? ಏನ್ ಪರ್ಮನೆಂಟ್ ಇರ್ತಾರ ಮೋದಿ ಸಾಹೇಬರು? ಏನ್ ಬಿಜೆಪಿ ಹಂಗ ಇನ್ನ ಪರ್ಮನೆಂಟ್ ಇರ್ತದೆ ಈ ದೇಶದಲ್ಲಿ? ಎಲ್ಲ ರಾಜಕೀಯ ಪಕ್ಷಗಳು ಬರಬೇಕು, ಅವಕಾಶಗಳು ಇರ್ತವೆ. ಆದ್ರೆ ಹೊಸ ವಿಚಾರ, ಹೊಸ ರಾಜಕಾರಣ ಪ್ರಾರಂಭ ಆಗ್ತಕ್ಕಂಥದಕ್ಕೆ ಇವತ್ತೇನು ಈ ದೇಶ ಮುಂದೆ ಹೋಗ್ತಾ ಇದೆ ಅದ್ರ ಬಗ್ಗೆ ನನಗೆ ವಿಶ್ವಾಸ ಇದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಿಜೆಪಿಯ ಈ ಆಟ, ಬಣ್ಣದ ಆಟ ಜನರಿಗೆ, ವಿಶೇಷವಾಗಿ ಯುವಕರಿಗೆ ಅರ್ಥ ಆಗ್ಬೇಕಂತ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀನಿ.